ಅಯ್ಯೋ ದೇವ್ರಿ, ಇವತ್ತು ಶನಿವಾರ. ನನ್ನ ಅದೃಷ್ಟ ರಾಶಿ ಭವಿಷ್ಯ ಎಲ್ಲ ಚಂದಾಗಿರಂಗ್ ಮಾಡಪ್ಪ ದೇವ್ರಿ. ಶಿವನೇ ಶಾಂಬುಲಿಂಗ. ರಾಶಿ ಭವಿಷ್ಯ ಬಂತು ಬಂತು ಬಂತು. ಏನು ಬರ್ದಾರಿದ್ರಾಗ? ನಿಮ್ಮ ಗ್ರಹಗತಿಗಳು ದಿಕ್ಕನ್ನು ಬದಲಾಯಿಸಿ ಈ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಈ ಮನೆಗೆ ದಿಕ್ಕು ಬದಲಾಯಿಸುತ್ತಿರುವುದರಿಂದ ನಿಮಗೆ ನೀವು ಅಂದುಕೊಂಡಂತ ಕೆಲಸಗಳು ನೆರವೇರುತ್ತವೆ. ಅದಕ್ಕೆ ನೀವು ಮಾಡಬೇಕಾದ ಪರಿಹಾರ, ಊಟಕ್ಕಾಗಿ ಬಂದವರನ್ನು ಖುಷಿಪಡಿಸಿ ಊಟ ಮಾಡಿಸಿ, ನಿಮಗೆ ಒಳ್ಳೆಯದಾಗುತ್ತೆ. ಮತ್ತೇನ ಬರ್ತಾರ? ಏನದು? ಅನ್ನದಾನ ಓ ಅನ್ನದಾನ ಶ್ರೇಷ್ಠ ದಾನ. ಓಹೋ, ಈಗ ಅರ್ಥ ಆತ್ ನನಗ. ಅನ್ನದಾನ ಮಾಡ್ರಿ, ನಿಮಗ್ ಒಳ್ಳೇದಾಗುತ್ತೆ ಅಂತ ಬರ್ದಾರ. ಯಾರಿಗಪ್ಪ ಅನ್ನದಾನ ಮಾಡುದು? ನಮ್ಮ ಮನೆಗೆ ಯಾರು ಬರ್ತಾರ ಊಟಕ್ಕ? ಯಾಕ ಏನ ನೋಡಕ್ ಕುಂತಿಯಲ್ಲ? ಈ ರಾಶಿ ಭವಿಷ್ಯ ನೋಡಕ್ ಕುಂತಿರ್ಲೆ, ಮತ್ತೇನ್ ನೋಡ್ಲಿ? ನಾನು ಈ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಟಾಪಲ್ಲಿ ಬರ್ಬೇಕು ಅಂತ ಏಟೊಂದೆಲ್ಲ ಕಷ್ಟ ಪಡಕ್ ಕುಂತಾನಿ. ಈ ಗ್ರಹಗತಿಗಳು ಸಂದಾಗಿಲ್ಲಲೇ. ಈ ಗ್ರಹಗತಿಗಳು ಇತ್ತಾಗಿಂದ ಅತ್ತಾಗ, ಅತ್ತಾಗಿಂದ ಇತ್ತಾಗ ಓಡಾಡಕ್ ಕುಂತ ಬಿಟ್ಟವು. ಹಂಗಾಗಿ ನಾನು ಟಾಪ್ ಒಳಗ್ ಬರಕ್ ಕುಂತಿಲ್ಲ ಅಂತ ನಾನು ಹೇಳಕ್ ಕುಂತಿಲ್ಲ, ಈ ಭವಿಷ್ಯ ಹೇಳಕ್ ಕುಂತತಿ. ಹೌದಾ? ಮೂಲೆ ಅನ್ನದಾನ ಶ್ರೇಷ್ಠ ದಾನ, ಅನ್ನದಾನ ಮಾಡ್ರಿ ಅಂತ ಬರ್ದಾರ. ಯಾರಿಗೆ ಅನ್ನದಾನ ಮಾಡುದು? ಯಾರಿಗಾರ ತಗೋರಿ ಅನ್ನ ತಿನ್ರಿ ಅಂದ್ರೆ ತಿಂದಾರನು ಮಕ್ಕೊಂದ್ 2 ಕೊಟ್ಟು ಕಳಿಸ್ತಾರ. ಯಾಕ ಅನ್ನದಾನ ಶ್ರೇಷ್ಠ ದಾನ ಅಂದಾರಲ್ಲ, ಅನ್ನದಾನ ಅಂದ್ರೆ ಅನ್ನನ ಕೊಟ್ಟು ಬಿಡಬಾರ್ದು, ನೆಟ್ಟಗ ನೀಟಾಗಿ ಊಟಕ್ಕೆ ನೀಡ್ಬೇಕು. ಯಾರಿಗಾರ ಒಂದಿಬ್ರಿಗ ಒಟ್ಟು ತುಂಬಾ ಊಟ ಮಾಡಿಸ್ಬೇಕು. ಹೌದಾ? ಅಯ್ಯೋ ದೇವ್ರಿ, ನಂಗೆ ಅರ್ಥನೇ ಆಗ್ಲಿಲ್ಲ. ಲೇ ಸಂಕ್ರಿ, ನನ್ ಕಡೆ ಇದ್ದು ಇದ್ದು ನೀನು ಜಾಣಿಗೆ ನೋಡ್ಲೆ. ಮೊದ್ಲೆಲ್ಲ ಇಷ್ಟು ಚುರುಕ್ ಇದ್ದಿದ್ದಿಲ್ಲ ನೀನು. ಈಗ ಯಾರಿಗೆ ಊಟ ಮಾಡಿಸ್ಬೇಕು? ಬಂದ ನೋಡಲಿ ಮಾವ, ಮಾವಂಗ ಊಟ ಬಡಿಸು, ಹೊಡೆ ತುಂಬಾ ಊಟ ಮಾಡ್ತಾನ ಹಂಗಂತೀಯಾ? ಹೌದ್ಲಿ, ನಿಮ್ಮ ಮಾವಗೊಂದು ನಿನಗೊಂದು ಅನ್ನದಾನ ಮಾಡಿ ಬಿಡ್ತೀನಿ. ಚಲೋ ಆಶೀರ್ವಾದ ಕೊಡುವ, ನನಗ ಒಳ್ಳೇದಾಗ್ಲಿ ಅನ್ಕಂಡಂಗ ಆಗ್ಲಿ ಅಂತ. ಅಯ್ಯೋ ಬಂದ್ರ, ಬರ್ರಿ ಕುಂದ್ರ, ಬರ್ರಿ ನಾಷ್ಟಕ್ ತಗೊಂಬರ್ಲ? ನಾಷ್ಟಕ್ಕೆ ತಗೊಂಬರ್ತೀಯ? ತಗೊಂಬ. ನೋಡು, ಉಪ್ಪಿಟ್ಟು ಅವಲಕ್ಕಿ ಉಂಬಿಟ್ಟು ತಗೊಂಬ. ನಿಮ್ಗೆ ಇಷ್ಟ ಅಂತ ಇವತ್ತು ದೋಸೆ ಚಟ್ನಿ ಬಟಾಟಿ ಪಲ್ಯ ಮಾಡೀನಿ. ಹೊಟ್ಟೆ ತುಂಬ ತಿನ್ರಿ, ಹಂಗ್ಯಾಕ್ ಮಾಡಿರಿ? ಏನ ದೋಸೆ ಚಟ್ನಿ ಬಟಾಟಿ ಪಲ್ಯ ಮಾಡಿಯಾ? ಅಯ್ಯೋ, ಎಂತ ಒಳ್ಳೆ ಹೆಂಡತಿ ಸಿಕ್ಕಾಳಪ್ಪ ನನಗ. ಇಷ್ಟು ವಯಸ್ಸಾದ್ಮೇಲೆ ಹೆಂಡತಿ ಕೈಯಿಂದ ಬಿಸಿ ಬಿಸಿ ನಾಷ್ಟ ಮಾಡಂಗಾತಲ್ಲ. ತಂಬಾಲೆ ರಿಣಿ ತರ್ತೀವ 4-5 ದಾಸಿ ಹಾಕೊಂಡ ಬಂದ್ಬಿಡ್ಕು, ಅಟ್ಟ ತುಂಬಾ ತಿಂದ್ಬಿಡ್ತೀನಿ. ಲೇ ಸಂಕ್ರಿ, ಹಂಗ ನಿಂತಿಯಲ್ಲ ಮಂಕ್ರಿ ನಿಂತಂಗ ಹೋಗ್. ನಿಮ್ಮ ಅಕ್ಕ ಅಡಿಗೆ ಮಾಡಕೊಂತಾಳ, ಒಟ್ಟು ಏಲ್ಪ್ ಮಾಡಿ ಹೋಗು. ಮಾಡ್ತೀನಿ. ಅಯ್ಯ, ಇದು ಕರ್ಸೋಡ್ಲಿ ಅಲ್ಲ, ಇತ್ತಾಗೈತಿ ಅಡಿಗೆ ಮನೆ. ಅವ್ರಂಕ ಇತ್ಲಾಗ ಹೋದ್ರ ಇದು ಅತ್ತ ಕೂತಲ್ಲ. ಅಯ್ಯೋ ದೇವ್ರಿ, ಈ 2 ದಿನ ನಮ್ ರೇಣಿ ಶಟ್ಕೊಂಡು ಹೋಗಿದ್ಲು, ಈಗ ಇದು ಶಟ್ಕೊಂಡು ಹೋತಾನ. ಹೋಗ್ಲಿ ಬಿಡು, ನನಗೆ ಒಟ್ಟು ತುಂಬಾ ಊಟ ಸಿಕ್ಕರೆ ಸಾಕು. ರೇಣಿ, ಈಗೊಂದು ಫಾಸ್ಟ್ ಆಗಿ ದಾಸಿ ಮಾಡ್ಬಿಟ್ಟೇನ್ಲೆ. ಅಡಿಲ್ಲ ಅಡಿಲ್ಲ, ತಂಬಾಲಿ ತಿಂತಾರಿ, ಹೊಟ್ಟೆ ಸುವಾಗೈತಿ. ಅಯ್ಯೋ ತಡ್ರಿಲಿ, ಕೊಡ್ರಿಲಿ. ಯಾಕಲೇ? ಯಾಕಂದ್ರ ನಿಮ್ಗ ಪ್ರೀತಿಯಿಂದ ದಾಸಿ ಮಾಡನಿ, ಒಟ್ ಹಾಡ್ ಹಾಡಿ ಕೊಡ್ಲಿಲ್ಲ ಅಂದ್ರ ನೀವು ನಂಗೆ ಬೈಯಂಗಿಲ್ಲನು. ಅದಕ್ಕ ಈ ದೋಸೆಯು ನಿಮಗಾಗಿ, ಈ ದೋಸೆ ಚಟ್ನಿಯು ನಿಮಗಾಗಿ, ಈ ದೋಸೆ ರುಚಿಯು ಹೆಂಗಿದೆ ಅಂತ ತಿಂದು ಹೇಳಿ, ಈ ದೋಸೆ ರುಚಿಯ ಹೇಳಿರಿ, ಈ ದೋಸೆ ರುಚಿಯ ತಿಂದು ಹೇಳಿ, ಈ ದೋಸೆ ಚಟ್ನಿಯು ನಿಮಗಾಗಿ, ಇದು ಚೆಲ್ಲುವ ಪರಿಮಳ ನಿಮಗಾಗಿ, ಈ ದೋಸೆ ರುಚಿಯು ನಿಮಗಾಗಿ, ಈ ದೋಸೆ ಚಟ್ನಿ ನಿಮಗಾಗಿ, ಈ ದೋಸೆ ಚಟ್ನಿ ನಿಮಗಾಗಿ. ಈಗ ತಿನ್ನಬಹುದಾ? ತಿಂದ ರುಚಿ ಹೆಂಗೈತಿ ಅಂತ ಹೇಳ್ಬಹುದಾ? ಈ ದೋಸೆಯು ನಿಮಗಾಗಿ, ಇದು ಚೆಲ್ಲುವ ಪರಿಮಳ ನಿಮಗಾಗಿ. ರೇಣಿ, ಹಾಡಾಡಿದ್ದು ಸಾಕು, ಹೊಟ್ಟೆ ಸಾಕುಂತತಿ. ಕಡ್ಲೆ ತಿಂತಾನಿ? ಹೌದಾ? ತಕ್ಕರಿ ತಿನ್ರಿ. ಅಲ್ಲ, ನೀ ಹಾಡಾಡಿ ಕೊಡಮಟ ದಾಸಿ ತಣ್ಣಗಾಗೋದು ನೋಡು. ಇರ್ಲಿ ಬಿಡು, ತಿಂತಾನಿ. ಮಸ್ತಾಗ್ಯಾವ್ಲಿ ರೇಣಿ, ಮಸ್ತಾಗ್ಯಾವು. ಅಂದ್ರು ರೇಣಿ, ನಿನಗ ನಾನಂದ್ರ ಅಷ್ಟು ಪ್ರೀತಿ ಅನ್ಲೆ, ಬಿಸಿ ಬಿಸಿ ನಾಷ್ಟಕ್ ಮಾಡಿ ಕೊಡುವಷ್ಟು. ಹಿಂಗ ದಿನಾ ಊಟ ನಾಷ್ಟಕ್ ಮಾಡ್ಕೊಡ್ಲಿ, ರುಚಿ ರುಚಿಯಾಗಿ ನಾನು ತಿಂತಾನಿ. ತಿಂದು ಕೆಲ್ಸಕ್ಕೆ ಹೋಗ್ತಾನಿ. ದಿನಾ ಎದ್ರ ಅದ ಮಲ್ಲಿಕನ ಅಂಗಡ್ಯಾಗ ಪೂರಿ ಪಲಾವು ಇಡ್ಲಿ ತಿಂದು ಸಾಕಾಗೋಗ್ಬಿಟ್ಟತಿ. ಅದು ಸೋಡಾ ಹಾಕಿದ್ದು ತಿನ್ನಂಗಾಗಂಗಿಲ್ಲ, ಬಿಡಂಗಾಗಂಗಿಲ್ಲ. ಹಿಂಗ ದಿನಾ ರುಚಿ ರುಚಿಯಾಗಿ ಹಾಡಾಡಿರ ಕೊಡು, ಕುಣ್ಕಂಡರ ಕೊಡು, ಒಟ್ಟು ಮಾಡಾಕ್ಲಿ ರೇಣಿ. ಮಾವ, ನಮಕ್ಕ ಮಾಡ್ಕೊಡ್ಬೇಕು ಅಂದ್ರ ರಾಶಿ ಭವಿಷ್ಯದಾಗ ಹೇಳ್ಬೇಕು, ಅವಾಗಷ್ಟ ನಿನಗ ಬಿಸಿ ಬಿಸಿ ರುಚಿ ರುಚಿ ಊಟ. ರೇಣಿ, ಇದನ್ನೆಲ್ಲ ನೀನು ಪ್ರೀತಿಯಿಂದ ಮಾಡಿಲ್ಲ? ಅಯ್ಯೋ, ಪ್ರೀತಿಯಿಂದ ಮಾಡೀನ್ರಿ. ಈ ಆಷಾಢ ಹೋಗಿ ಶ್ರಾವಣ ಬಂದ್ರೆ ನಾನು ಟಾಪಲ್ಲಿ ಬರ್ಬೇಕಲ್ಲ, ಅದಕ್ಕೆ ರಾಶಿ ಭವಿಷ್ಯದಾಗ ಹೇಳ್ಯಾರ, ನಿಮ್ಮ ಗ್ರಹಗತಿಗಳು ಅತ್ತಗಿಂದ ಇತ್ತಗ ಓಡಾಡಕುಂತಾವು. ಅವೆಲ್ಲ ಚಲೋ ಇರ್ಬೇಕು, ಗ್ರಹಗತಿಗಳೆಲ್ಲ ಚಂದಾಗಿರ್ಬೇಕು ಅಂದ್ರ ಅನ್ನದಾನ ಶ್ರೇಷ್ಠ ದಾನ, ನೀವು ಅನ್ನದಾನನೇ ಮಾಡಿ ಅಂದಾರ. ಅದಕ್ಕೆ ನಿಮ್ಗ ಪ್ರೀತಿಯಿಂದ ಅಡಿಗೆ ಮಾಡಿ ಬಡ್ಸಕುಂತರಿ, ತಿನ್ರಿ. ನಾ ಎಂತಕ್ಕೆ? ನಾನು ನಮ್ ರೇಣಿ ಪ್ರೀತಿಯಿಂದ ಅಡಿಗೆ ಮಾಡಿ ಬಡ್ಸಕುಂತಾಳ ಅಂತ ನಾನು ಹಿರಿ ಹೀಗು ಬಿಟ್ನಲ್ಲ. ರಾಶಿ ಭವಿಷ್ಯ ನೋಡಿ ಅಡಿಗೆ ಮಾಡ್ಯಾರಂತ. ಹೋಗು ಮೂಳಿ ಮನೆ ಕೆಲಸ ಮಾಡು. ನನ್ನ ಬುದ್ಧಿಗೋಟು ಅಲ್ರಿ. ರುಚಿ ರುಚಿಯಾಗಿ
ದಾಸಿ ಮಾಡ್ಕೊಟ್ರ ಬಾಯಿಗೆ ಬಂದಂಗ ಅಂತೀರಿ. ಕೊಡ್ರಿ, ನಾನ್ ಮಾಡಿದ ದಾಸಿ ನಂಗೆ ಕೊಟ್ಬಿಡ್ರಿ, ನಾ ತಿಂತಾನಿ. ಅವರು ಅನ್ನದಾನ ಶ್ರೇಷ್ಠ ದಾನ ಯಾರ್ಗಾರ ಮಾಡ್ರಿ ಅಂತ ಹೇಳ್ಯಾರ. ನಿಮಗ್ ನೀವ ತಿನ್ಬೇಡ್ರಿ ಅಂತ ಏನು ಹೇಳಿಲ್ಲ, ನಾನ ತಿಂತಾನಿ. ಕೊಡ್ರಿ. ಇದನ್ನು ಕಸ್ಕೊಂಡು ತಿಂದು ಬಿಡ್ತೀಯಾ? ಇರ್ಲಿ ತಗೋ, ಏನೋ ಒಂದು ರುಚಿ ರುಚಿಯಾಗಿ ದೋಸೆ ಚಟ್ನಿ ಮಾಡ್ಕೊಟ್ಟಾಗ ನಾ ಯಾಕೆ ಬೇಡ ಅನ್ಲಿ. ಇರ್ಲಿ ತಗೋ, ತಿಂತಾನಿ. ಹಂಗ ಬರ್ರಿ ದಾರಿಗ. ನಾನು ನೋಡಕ್ ಕುಂತಾನಿ, ಬಾಯಿಗೆ ಬಂದಂಗಂತಾರ. ಲೇ ಸಂಕ್ರಿ, ನೀನು ಬಾಯಿ ಮುಚ್ಕೊಂಡು ಕುಂತಿರ್ಬೇಕು. ದಾಸಿ ತಂದು ಕೊಡ್ತಾನಿ, ತಿಂದು ಎದ್ದಾಳ್ಬೇಕು. ತುಟಿ ಪಿಟ ಕಂದಿ ನೋಡು ಮತ್ತೆ. ಎಲ್ಲಾರು ಹೊಂಟೇನಕ ನಿನ್ನ ಮುಂದೆ ಬಾಯಿ ಮಾಡಿ ಬದುಕೋದು. ಹೋಗು ತಂಬ, ತಿಂತಾನಿ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯವ್ವ, ಅಲ್ಲಿಂದ ನನಗೆ ಯಾಕೆ ಹೇಳ್ಕೊಂಡು ಬಂದಿ ನೀನು? ನಾ ಮಾತಾಡ್ತಿದ್ನಿಲ್ಲ ಅಲ್ಲಿ. ನಾನು ಅವನ ಮಗ ಅಂದ ಮೇಲೆ ಈ ಮನೆಗೆ ನನಗೂ ಹಕ್ಕು ಐತಿ. ಹಲ್ಲಕಟ್ಟ ಬಾಡ್ಯ, ಮೆಲ್ಲಕ್ ಮಾತಾಡು. ಆ ವಿನಾಶಕ್ ಮೊದ್ಲ ಕೆಂಡದಂತ ಕೋಪ ತಗದೊಂದ್ 2 ಬಾರ್ಸಿದ್ನಂದ್ರ ನೋಡು, ಬಾಯಾಗಿನೂ ಹಲ್ಲು ಬಿದ್ದಾವು. ಅವ ನೋಡಕಷ್ಟ ಹಂಗದನ. ಏನ ಅವನಿಗ ಬ್ಲಾಕ್ ಮೇಲ್ ಮಾಡಿ 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 ಇಲ್ಲಿಗೆ ತಂದಿಟ್ಟ ನಾನು. ಅವ್ರ ಅರಿ ಬೆಲ್ಲ ಇದ್ರಾಗ ತುಂಬೇನಿ ತಗೊಂತಿರ್ಬೇಕು, ನಡೀತಿರ್ಬೇಕು. ನನ್ನ ಮೇಲೆ ಕೈ ಮಾಡ್ತಾನವ. ಎಷ್ಟು ಚಿಗರಿರ್ಬೇಕು. ಜೈಲ್ನಾಗ ಕಂಬಿ ಎಣಿಸ್ ಬಂದ್ರೂ ಬುದ್ಧಿ ಏನ ಬಂದಿಲ್ಲ. ನಡ್ಲ ನನ್ನ ಮನೆ ಬಿಟ್ಟು ನಾ ಹೋಗಂಗಿಲ್ಲ. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ನನಗಿಷ್ಟ ಅಂತ ರೊಕ್ಕ ಕೊಡ್ರಿ, ಇಲ್ಲಾಂದ್ರ ಮನಿ ಕೊಡ್ರಿ. ಹೌದ್ರಿ, ಅವನಿಗ ಏನಾರ ಓಟು ಹಣದ ಸಹಾಯ ಮಾಡ್ರಿ. ಒಂದ್ 5-6 ಲಕ್ಷ ರೂಪಾಯಿ ಕೊಡ್ರಿ, ಅವ ಎಲ್ಲರ ದುಡ್ಕೊಂಡು ತಿಂತಾನ. ನಾಚಿಕ್ ಗೇಡಿಗೋಳ, ನಾಚಿಕ್ ಬರಂಗಿಲ್ಲ ನಿಮ್ಗ ರೊಕ್ಕ ಕೇಳಾಕ? ಗಂಡ್ಸ್ ಅಂತ ಹೆತ್ತಿಯಲ್ಲ, ದುಡ್ದು 3 ಹೊತ್ತು ತಿನ್ನಕ್ ಆಗಂಗಿಲ್ಲ ಅವನಿಗ. ನೋಡ್ ಸುಮಿತ್ರಿ, ಇಲ್ಲೇ ಅವ ಏನಾರ ನಿಂತಿದ್ದ ಖರೆ ಆತು ಅಂದ್ರ ನಾನ್ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೊಮ್ಮೆ ಒಳಗ್ ಹಾಕ್ಸವನೇ. ಇವನಿಂದ ನಮಗ ಜೀವ ಬೆದರಿಕೆ ಐತಿ. ನಂಗ ಹೊಡ್ದಾನ, ನನ್ ಸೊಸಿ ಪ್ರೆಗ್ನೆಂಟ್ ಅದಾಳ, ಆಕಿಗೂ ಈಕಿಯಿಂದ ಇವನಿಂದ ಜೀವದ ಅಪಾಯ ಐತಿ ಅಂತ ಕಂಪ್ಲೇಂಟ್ ಕೊಟ್ನಿ ಅಂದ್ರ ಸತ್ರು ಇವ್ರಿಗೆ ಬೇಲ್ ಮೇಲೆ ಹೊರಗ್ ಬರಾಕ್ ಆಗಂಗಿಲ್ಲ. ಹೆಂಗ್ ಮಾಡ್ತಿ ವಿಚಾರ ಮಾಡು. ಅಬ್ಬಬ್ಬಬ್ಬಾ, ನಂಗೆ ಗೊತ್ತಿತ್ತು ಇದು ಹಿಂಗ ಆಕೇತಿ ಅಂತ. ನಂಗೆ ಗೊತ್ತಿತ್ತು. ಏಟಾದ್ರೂ ಇವ ನಿಮ್ ಮೊದಲನೇ ಮಗ, ಮೊದಲನೇ ಹೆಂಡತಿ ಮಗ. ನಿಮಗ್ ಬಲು ಪ್ರೀತಿ ಇವನ್ ಕಂಡ್ರ, ಅದಕ್ಕ ಈ ಮನಿನ ಇವನ್ ಹೆಂಡತಿ ಹೆಸರೇ ಬರ್ದಿರಿ. ಇದ್ರಾಗ ಅವಿನಾಶನ್ ಕೈವಾಡನೂ ಐತಿ. ಅದಕ್ಕ ಹೆಂಗ್ ನಿಂತ ನೋಡ್, ಮಳ್ಳ ನಿಂತಂಗ ಊರ್ಕಳ್ಳ. ಅವಿನಾಶ, ಅಲ್ಲಪ್ಪ, ನೀನ್ ಮೊದ್ಲೇ ಹೇಳ್ಬಿಡ್ಬೇಕಿಲ್ಲ, ಹಿಂಗತೆ ಅಪ್ಪನ ಆಸ್ತಿ ಎಲ್ಲ ನನಗ ಬೇಕು, ನಿಮಗ ಮುಂದೊಂದಿನ ನಾನು ಕೊಡುದು ಚೊಂಬ ಅಂತ ಮೊದ್ಲೇ ಹೇಳಿದ್ದಿದ್ರ ನಾವು ಓಟ ಆಟು ಇಟು ದುಡ್ದು ರೊಕ್ಕ ದುಂಡಗ್ ಮಾಡಿ ಇಟ್ಕೊಂತಿದ್ವಪ್ಪ. ಅಂತೂ ತಮ್ಮಗ ನಂಬಿಕೆ ದ್ರೋಹ ಮಾಡ್ಬಿಟ್ಟಿ ಬಿಡ್ಲ. ನಾನು ನನ್ನ ಹಿರಿ ಮಗ ಅಂತ ಎಷ್ಟ ಆಸೆ ಪಟ್ಟು ಬೆಳ್ಸೇನಿ, ನಿನಗ ಭಾರಿ ಪ್ರತಿಫಲ ಕೊಟ್ಟಿ ಬಿಡ್ಲ. ಇರಬರ ಆಸ್ತಿ ಎಲ್ಲ ಹೊಡ್ಕೊಂಬಿಟ್ಟಿ. ನೀನ್ ಓಟ ಚಂದಾಗಿರ್ಬೇಕಪ್ಪ. ವೀರೇಶ್ ಆಗ್ಲಿ, ಕಾವ್ಯ ಆಗ್ಲಿ, ನಾನಾಗ್ಲಿ ಹಾಳಾಗೋದ್ರು ನಿಂಗೆ ಅಡ್ಡಿ ಇಲ್ಲ. ಬೇಸದಿ ಬಿಡ್ಲ. 2 ದಿನ ಸಾಕಿ ಸಲಹಿದ್ದಕ್ಕೂ ಸಾರ್ಥಕ ಆತ. ಮತ್ತೆ ಮ್ಯಾಲಿಂದ ಮಲ್ತಾಯಿ ಊಟ ಕೊಡಂಗಿಲ್ಲ, ಮಲ್ತಾಯಿ ಚೆನ್ನಾಗಿ ನೋಡ್ಕೊಳಂಗಿಲ್ಲ ಅಂತ ನನ್ನ ಮೇಲೆ ಗೂಬೆ ಕುಂದರ್ಸ್ತೀರಿ. ನೀವು ಮಾಡಿದ್ ಹೋದು. ಯವ್ವ, ಈ ಆಸ್ತಿ ಆಗ್ಲಿ ರೊಕ್ಕ ಆಗ್ಲಿ ನನ್ಗೆ ಯಾವ್ದು ಬ್ಯಾಡ್ ಬೇ. ಯವ್ವ, ಅಪ್ಪ ಸುಚಿತ್ರಾ ಹೆಸರ್ಲೆ ಬರ್ದಾನ, ನನ್ನ ಹೆಸರ್ಲೆ ಅಲ್ಲ. ಅಯ್ಯಯ್ಯ, ಬಾರಿ ಅದಿ ಬಿಡಪ್ಪ. ನಿನ್ ಏನ್ತೀನಿ, ನಿನ್ ಬಿಟ್ಟು ಹೋಗ್ಕಳನು? ಇಬ್ರು ಒಂದಂತಲ್ಲೇ ಇರ್ತೀರಿ. ನಿನ್ನ ಹೆಸರ್ಲೆ ಬರೋದ್ ಬದ್ಲಿ ಸೊಸಿ ಹೆಸರ್ಲೆ ಬರ್ದ ನಿಮ್ಮಪ್ಪ. ಇವೆಲ್ಲ ಮೊದ್ಲ ಪ್ಲಾನ್ ಮಾಡಿರ್ ನೀವು, ಪಿಲಾನು. ಆದ್ರ ನಮಗ ನಂಬಿಕೆ ದ್ರೋಹ ಆತ, ನಮಗ ವಿಶ್ವಾಸ ದ್ರೋಹ ಆತ ತಗರಪ್ಪ. ನೀ ಉದ್ಧಾರ ಆದಂಗ, ನನ್ ಸಾಪ ಕಟ್ಕೊಂತಿಯಲ್ಲ, ಉದ್ಧಾರ ಆದಂಗ ನೀನು. ಒಟ್ನಾಗ ನಾವು ಮನಿ ಬಿಟ್ಟು ಹೋಗ್ಬೇಕು. ನೀವಷ್ಟ ಈ ಮನ್ಯಾಗ ಹಾಲು ಕುಡ್ದು ತಣ್ಣಗಿರ್ಬೇಕು ನೀವು. ನಾವು ಎತ್ತಗರ ಹಾಳಾಗೋದ್ರು ಅಡ್ಡಿ ಇಲ್ಲ. ಬಂದೇನವ ಸುಚಿತ್ರ, ಬಾ. ನಮ್ಮನಿ ಮುರ್ದು 12 ಬಾಗ್ಲ ಮಾಡ್ದಿಲ್ಲ, ಬಾ. ಈಗ ತಣ್ಣಗಾತ ನಿನಗ? ಹಾಲು ಕುಡ್ದಷ್ಟು ಸಂತೋಷ ಆತ? ಅಯ್ಯೋ ದೇವ್ರಿ, ಈಕೇನಿಕಿ ಇಂತ ಅರ್ಬಿ ಹಾಕೊಂಡ್ ನಿಂತಾಳ? ನಾ ಅನ್ಕೊಂಡಂಗೆ ಏನು ಇಲ್ಲ ಇಲ್ಲಿ. ಈಕಿ ಪೂರ್ತಿ ಕಿಕ್ಕಿ ಆರಾಮ ಅದಾಳ. ನಾನು ಈಕಿಗೆ ವಿಷ ಹಾಕಕ್ ಹೋಗಿ ಜೈಲ್ಗೂ ಸೇರಿದ್ದು. ಥೋ, ಈಕಿ ಇಂತಕಿ ಅಂತ ನಂಗೆ ಏನಾರ ಮೊದ್ಲ ಗೊತ್ತಿತ್ತು ಅಂದ್ರ ನಾ ಈಕಿ ತಂಟೆಗೆ ಹೋಗಿದ್ದೇ ಇಲ್ಲ. ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿನೂ ನನಗ್ ಬರ್ತಿದ್ದಿದ್ದಿಲ್ಲ. ಅಲ್ಲ, ನಾನು ಈಗ ಬಂದನಿ, ಒಮ್ಮೆಟಿಗೆ ನನ್ನ ಮೇಲೆ ಹೆಗರಾಡಿದ್ರೆ ನಾ ಏನ್ ಮಾಡ್ಬೇಕು? ಅಯ್ಯ, ಬಾರಿ ಎದುರು ಬಿಟ್ರೆ ಎತ್ತೀರ ನೀವು. ಈ ಮನಿ ಹಿರಿಯರ ಮಾವರ್ ಹೆಂಗ್ ಹೇಳ್ತಾರ ಹಂಗ್ ಕೇಳೋರ್ ನಾವು. ಅಪ್ಪ, ಮಗ, ಸೊಸಿ ನೀವೆಲ್ಲ ಬಂದ ನೀವು. ಇಲ್ಲಿ ನಮಗ್ ದೊಡ್ಡ ಮೋಸ ಆಗ್ಬಿಡ್ತಿಲ್ಲಿ. ಯವ್ವ, ನಾನೇ ನಿಮಗ್ ಮೋಸ ಮಾಡಕ್ ಕುಂತಿಲ್ಲ. ಸ್ವಲ್ಪ ನನ್ನ ಮಾತು ಅರ್ಥ ಮಾಡ್ಕೋ. ಈಟ್ ದಿನ ನಿನ್ನ ಒಳ್ಳೆಯವನು ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲಪ್ಪ, ಅದನ್ನ ಮಾಡಿದ ದೊಡ್ಡ ತಪ್ಪು. ಏನು ಅದನ್ನ ನಾನು ಮಾಡಿದ ದೊಡ್ಡ ತಪ್ಪು? ನೀನು ಯಾರ್ ತಲಿ ನಾಗರಾವ್ ನೀನು, ನಂಗೆ ಈಗ ಗೊತ್ತಾತು. ತಗರಪ್ಪ, ಈ ಮನ್ಯಾಗ ನೀನ ಇರು. ನನ್ ಗೋಳ ಕಟ್ಕೊಂಡು, ನನ್ ಸಾಪ ಕಟ್ಕೊಂಡು ಅದ್ ಹೆಂಗ್ ನೀವು ಉದ್ಧಾರ ಹಾಕ್ತಿ ನಾನು ನೋಡ್ತೀನಿ. ವೀರೇಶ, ನೋಡ್ಲಾ, ನಾವೆಲ್ಲರ ದೂರ ಹೋಗ್ಬಿಡು. ನೋಡ್ಲಾ, ಏಟು ದಿನ ಇವನಿಗ ಜಾಪಾನ ಮಾಡಿದಕ್ಕೂ ಸಾರ್ಥಕ ಆತ್. ನೋಡ್ಲಾ, ನಾವಿದ್ರೆ ಇವ್ರಿಗ ನೆಮ್ಮದಿಲ್ಲ, ನಾವ್ ದೂರ ಹೋದ್ರನ ಇವ್ರಿಗೆ ನೆಮ್ಮದಿ. ನೋಡ್ಲಾ, ನಾವ್ ಹೋಗ್ಬಿಡು. ನಡಿ. ಯವ್ವ, ನೀವು ಎಲ್ಲೂ ಹೋಗ್ಬೇಡ್ರಿ, ನಾನ ಮನೆ ಬಿಟ್ಟು ಹೋಗ್ತೀನಿ. ಅವಿ, ಹೌದು ಸುಚಿತ್ರಾ, ಈ ಮನ್ಯಾಗ ಅವ್ವ ತಮ್ಮನ ಇರ್ಲಿ, ನಾನು ನೀನು ಬ್ಯಾರೆ ಹೋಗುಂತವು. ನಾವಿಲ್ಲಿದ್ದು ಇವ್ರಿಗೆ ತ್ರಾಸ್ ಕೊಡೋದಕ್ಕಿಂತ ನಮ್ ಪುರ್ತಕ್ ನಾವ ಹೋಗ್ಬಿಡುನು. ಲೋವಿ, ಈ ಮನ್ಯಾಗ ನೀನ್ ಇರ್ಬೇಕು ಅಂತ, ಈ ಮನಿ ಸಂದಾಗಿರ್ಬೇಕು ಅಂತ ನಾನು ಸುಚಿತ್ರಾ ಹೆಸರು ಮಾಡಿದ್ದು. ನೀನ ಮನೆ ಬಿಟ್ಟು ಹೋದ್ರೆ ಹೆಂಗ್ಲಾ? ಬ್ಯಾಡಪ್ಪ ಮಗನ, ನೀನ್ ಮಾತ್ರ ಮನೆ ಬಿಟ್ಟು ಹೋಗ್ಬೇಡ. ಅದನ್ನ ತಡ್ಯಾಕ ಶಕ್ತಿ ಆ ದೇವ್ರು ನಂಗೆ ಕೊಟ್ಟಿಲ್ಲ. ಅಪ್ಪ, ಅವ್ವ ನನಗ ತನ್ನ ಮಗನಂಗ ಇಷ್ಟು ದಿನ ಬೆಳೆಸ್ಯಾಳ. ಆಕಿ ಶಾಪ ಕಟ್ಕೊಂಡು ಬದುಕೋಷ್ಟು ಧೈರ್ಯ ನನಗಿಲ್ಲ. ಸುಮ್ನೆ ಅವನ್ ಕಣ್ಣಂಗ್ ನೀರ್ ತರಿಸಿ ಅವ್ರನ್ ಮನೆಯಿಂದ ಆಚೆಗೆ ಹಾಕಿ ಈ ಮನ್ಯಾಗ ನೆಟ್ಟಗ
ಖುಷಿಯಾಗಿ ಇರಾಕ್ ನನ್ನ ಕೈಲಿ ಆಗಂಗಿಲ್ಲಪ್ಪ, ಆಗಂಗಿಲ್ಲ. ಸುಮ್ಮನೆ ಇಲ್ಲಿಂದ ನಾವ ಹೋಗ್ತೀವಿ. ಹಂಗಂತ ಅವ್ರನ್ನ ಕರ್ಕೊಂಡು ಈ ಮನೆಯಾಗ ಇರೋಷ್ಟು ಧೈರ್ಯ ನನಗಿಲ್ಲ. ಅವ್ರು ಮಾಡಿರೋ ಕೆಲ್ಸಕ್ಕ ನಿಂಗ ಗೊತ್ತೈತಲ್ಲ, ನಾನ ಬೇರೆ ಹೋಗ್ತೀನಿ. ಈಗೇನ್ ಚಲೋ ದಿವಸನ ಅದಾವ ಬಿಡು, ಬ್ಯಾರೆ ಹೋಗ್ಬಹುದು. ಆದ್ರೂ ಹೆಸರು ಸುಚಿತ್ರಾ ಹೆಸರ್ಲೆ ಐತಲ್ಲಪ್ಪ. ಇವತ್ತು ನಾವ್ ಹೋಗ್ತೀವಿ ಅಂದ್ರ ನಾಳೆ ನನ್ನ ಮಗ್ಗ ಹೊರಗೆ ಹಾಕ್ಬಿಟ್ರ ಹೆಂಗಿದು? ಅವ ನಾ ಬ್ಯಾರೆ ಹೋಗ್ತೀನಿ ಅಂದ್ಮೇಲೆ ಹೋಗೇ ಹೋಗ್ತೀನಿ. ಏನ್ ಇಲ್ಲೇ ಇರಂಗಿಲ್ಲ. ಬ್ಯಾಡಪ್ಪ ಅವಿನಾಶ, ಬ್ಯಾರೆ ಹೋಗ್ಬೇಡ್ಲ. ಏನ ಇದು ನಿಮ್ಮವ್ವ ನಾನು ಕಷ್ಟಪಟ್ಟಿ ಕಟ್ಸಿದ್ ಮನಿಲ, ನೀನು ಹೆಂಡ್ತಿ ನಿನ್ನ ಮಕ್ಳು ಖುಷಿಯಾಗಿರ್ಬೇಕು ಅಂತ ನಾನ್ ಕನಸ್ಕೊಂಡಿನ್ಲ. ಹೋಗ್ಬೇಡ್ಲ ಮಗ. ಅಪ್ಪ ನಾ ಎಲ್ಲೂ ದೂರ ಹೋಗಂಗಿಲ್ಲ. ಇಲ್ಲೇ ಬಾಜುಕ ಒಂದು ಬಾಡ್ಗಿ ಮನೆ ಐತಲ್ಲ, ಇಲ್ಲೇ ಇರ್ತೀನಿ. ನೀನು ಬಾ ಅವ್ವ, ನೀನು ಬಾ, ಎಲ್ಲರೂ ಇರುನು. ಆದ್ರ ಕೂಡಿ ಈ ಮನೆಯಾಗ ಇರಕ್ ನನ್ ಕೈಲಾಗಂಗಿಲ್ಲಪ್ಪ. ಹಂಗಂತ ಅವ್ರನ್ನ ಹೊರಗೆ ಕಳಿಸಿ ಅವನ್ ಗೋಳ ಕಟ್ಕೊಳಕ್ಕೂ ನನ್ ಕೈಲಾಗಂಗಿಲ್ಲ. ನಾನ ಹೋಗ್ತೀನಿ. ಸುಚಿ ನಡಿ, ನಮ್ಮ ಅರ್ಬಿ ನಾವು ತಗೊಳು ನಡಿ. ಅವಿ ಅದ ಹಂಗಲ್ಲ. ಸುಚಿ ನನ್ನ ಮಾತು ಕೇಳ್ತೀಯೇ ಏನಿಲ್ಲ ಅಷ್ಟೇ ಹೇಳು. ಅವಿ ಛೇ ಏನಾತಿಲಿ? ಪಾಪ ಸುಚಿತ್ರ ಎಷ್ಟು ಖುಷಿಯಾಗಿದ್ಲು ಒಂದ್ 8 ದಿನದಿಂದ. ಇವ್ರು ಮತ್ತೆ ಬಂದ್ಬಿಟ್ರಲ್ಲ, ಇವರಿಂದ ಇವರಿಗಂತೂ ನೆಮ್ಮದಿನೇ ಇಲ್ಲ. ಸುಚಿ ಬಾಲಾಂಗಸಿ ಬಂದ್ಬಿಟ್ಟ ಸುಚಿ ಸುಚಿ ಅನ್ಕೊಂಡು. ಓಹೋ ಮಗ ಮನೆ ಬಿಟ್ಟೊಕ್ಕಿನಿ ಅಂದ ತಕ್ಷಣ ನಾನು ನೋಡು ಕಳ್ಳೆಲ್ಲ ಚುರುಕ್ ಅಂದ್ಬಿಟ್ಟು. ನೋಡು ಆ ವಿನಾಶನ ಹೆಂಗ ಮನೆಯಿಂದ ಓಡ್ಸಕ್ಕಂತ ನೋಡು ನಾನು. ಯವ್ವ ನಿನ್ನ ಬುದ್ಧಿಗ ನಿನಗ ಸರಿಸಾಟಿ ಯಾರು ಇಲ್ಲಿ ನೋಡ್ಬೇ ಈ ಜಗತ್ನ್ಯಾಗ. ಹ್ಞೂ ಮತ್ತ